ರೈಲ್ವೆ ಮಾರ್ಗದ ಕಾಮಗಾರಿ ಕುಡ್ಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯ ಮತ್ತು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರು ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡ್ಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನಗರದ ಹನುಮಾನ್ ಚೌಕ್ನಲ್ಲಿ ಕುಡ್ಚಿ ರೈಲ್ವೆ ಮಾರ್ಗ ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಬೇಕು ಎಂದು ಜನಜಾಗೃತಿ ಅಭಿಯಾನ ನಡೆಸಿ ಅವರು ಮಾತನಾಡಿದರು. ಯಾವುದೇ ಪಕ್ಷ ಇರಲಿ ಸ್ಪರ್ಧಿಸಿ ಅಭ್ಯರ್ಥಿಗಳ ಸ್ಪಷ್ಟನೆ ತೆಗೆದುಕೊಂಡು ಪ್ರಪ್ರಥಮವಾಗಿ ಕುಡ್ಚಿ ರೈಲ್ವೆ ಮಾರ್ಗಕ್ಕೆ ಪ್ರಥಮ ಆದ್ಯತೆ ನೀಡಿದ ಪಕ್ಷ ಅಥವಾ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಂದು ಲೋಕಸಭೆ ಚುನಾವಣೆಗೆ ಇರುವುದರಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಯಾರು ಆಯ್ಕೆ ಆಗುತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ತಾವುಗಳು ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಂದ ಕುಡ್ಚಿ ರೈಲ್ವೆ ಮಾರ್ಗದ ಕಾಮಗಾರಿಯ ಬಗ್ಗೆ ಸ್ಪಷ್ಟನೆ ತೆಗೆದುಕೊಂಡು ಮತ ಚಲಾಯಿಸಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲವಾದರೆ ಆಯ್ಕೆಯಾದ ಅಭ್ಯರ್ಥಿಗಳು ದಿಲ್ಲಿ ಸೇರುತ್ತಾರೆ, ನಮ್ಮ ಕಡೆ ತಿರುಗಿ ನೋಡುವುದಿಲ್ಲ, ಮತ್ತೆ ನಾವು ಹೋರಾಟ ಮಾಡುವುದು ತಪ್ಪುವುದಿಲ್ಲ. ಆದ್ದರಿಂದ ಪಕ್ಷದ ಅಭ್ಯರ್ಥಿಗಳಲ್ಲಿ ಖಾತರಿಪಡಿಸಿಕೊಂಡು ನಿಮ್ಮ ಮತವನ್ನು ಚಲಾಯಿಸಿ ಎಂದು ಮಾತನಾಡಿದ್ದಾರೆ. ಸ್ವಾತಂತ್ರ್ಯದ ನಂತರ ನಮ್ಮ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ವಿವಿಧ ಪಕ್ಷಗಳ ಸರ್ಕಾರಗಳು ಬಂದರೂ ಈ ಮಾರ್ಗ ಅನುಷ್ಠಾನಗೊಳಿಸಲು ಇಚ್ಛಾಶಕ್ತಿ ತೋರಲಿಲ್ಲ. ನಮ್ಮ ಜಿಲ್ಲೆಯಿಂದ ಆಯ್ಕೆಯಾದ ಘಟಾನುಘಟಿ ಸಂಸದರುಗಳು, ಶಾಸಕರುಗಳು, ಸಚಿವರುಗಳು ಸರ್ಕಾರದ ಮೇಲೆ ಪ್ರಭಾವ ಬೀರಲಿಲ್ಲ. ಈ ಮಾರ್ಗದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹಾಗೂ ಇದನ್ನು ಅನುಷ್ಠಾನಗೊಳಿಸುವುದಿಲ್ಲ ಇಚ್ಛಾಶಕ್ತಿ ತೋರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮಖಂಡಿ ಪಟವರ್ಧನ್ ಮಹಾರಾಜರು, ಮುಧೋಳ ಗೋರ್ಪಡೆ ಮಹಾರಾಜರು ಕುಡ್ಚಿ ಬಾಗಲಕೋಟೆ ರಾಯಚೂರು ರೈಲ್ವೆ ಮಾರ್ಗ ನಿರ್ಮಿಸಬೇಕೆಂದು ಆಗಿನ ಬ್ರಿಟಿಷರ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಇಚ್ಛಾಶಕ್ತಿ ತೋರಿದರು. ಕುಡ್ಚಿಯಿಂದ ತೆರ್ದಾಳ್, ರಬಕವಿ, ಬನಹಟ್ಟಿ, ಜಮಖಂಡಿ, ಮುಧೋಳದಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಿ 2025ರೊಳಗಾಗಿ ಪೂರ್ಣಗೊಳಿಸಲು ಜನಜಾಗೃತಿ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮುಸ್ತಾಕ್ ಜಂಡೆ, ಸಂತೋಷ್ ಭಂಡಾರಿ, ಅಕ್ಬರ್ ಜಮಾದಾರ್, ಮಹಾವೀರ್ ಭಂಡಾರಿ, ನಾನಾ ಮೋರೆ, ಸಾದಿಕ್ ಬಂಟನೂರ್, ಶಬ್ಬೀರ್ ಬೈಪಾರಿ ಇತರರು ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಹೋರಾಟ ಮಾಡಿದಾಗ ಬಂದು ನಿಂತಿರ್ತದ. ನಮ್ದೇನಪ್ಪ ಬಯಕೆ ಅಂದ್ರೆ ಜಿಲ್ಲೆಯ ಪ್ರಮುಖ ನಗರಗಳಿಗೆ ವ್ಯವಸ್ಥೆ ಆಗ್ಬೇಕು. ಅಲ್ಲೇನು ಮಾಡ್ಯಾರ ಅವರು, ಬಾಗಲಕೋಟೆ ತಗೋರಿ, ಸುಳಿಕಿರಿ ಹಳ್ಳಿ, ಕೆರ್ಕಲ್ಮಟ್ಟಿ ಹಳ್ಳಿ, ಕಂಟಿಟೋನಿ ಹಳ್ಳಿ, ಈಗ ಲೋಕಾಪುರ ತಂದರೆ ಅದೊಂದು ಸ್ವಲ್ಪ ಗಾಡಿ ಕಾಣಕತ್ತೈತಿ. ಅಲ್ಲಿನೂ ಜನರಿಗೆ ಉಪಯೋಗ ಇಲ್ಲ. ಮುಖ್ಯವಾಗಿ ಬೇಕಾದಂಥ ವಿಷಯ ಏನಂದ್ರೆ ಮುಧೋಳ್, ಜಮಖಂಡಿ, ಲಕ್ಕೈ, ಬನಹಟ್ಟಿ, ತೇರ್ದಾಳ್, ಆರೋಗಿರಿ ಮತ್ತು ಕುಡ್ಚಿಗೆ ತಲುಪುವಂಗ ಈ ಭಾಗದಲ್ಲಿ ಏಕಕಾಲಕ್ಕೆ ಕುಡ್ಚಿ ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಹೇಳಿ ನಮ್ಮ ಒತ್ತಾಯ ಆಗಿತ್ತು. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು 14 ವರ್ಷ ಆಯ್ತು. ಕೆಲಸ ನಡೆದೈತಿ. ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡೈತಿ. ರೈಲ್ವೆ ಸೌಲಭ್ಯನ ಶೀಘ್ರದಲ್ಲಿ ಪ್ರಾರಂಭ ಆಗತ್ತೆ. ರಾಜ್ಯ ಸರ್ಕಾರ ರೈಲ್ವೆ ಯೋಜನೆಗಳಿಗೆ 50% ಹಣ ಮತ್ತು ಉಚಿತವಾಗಿ ಭೂಮಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗಲಿ, ರೈಲ್ವೆದಾಗ ನಮ್ಮ ಮಂದಿ ಅಡ್ಡಾಡ್ಲಿ ನಮ್ಮ ಜನ ಅಂಥೇಳಿ 50% ಹಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂದಾಯವನ್ನ ಮಾಡುತ್ತೆ. ಆದ್ರೆ ಇವರು ಕೇಂದ್ರ ಸರ್ಕಾರದವರು ಅಂದ್ರೆ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಕೂಡಿ ಉದ್ಯೋಗಪತಿಗಳಿಗೆ ಅನುಕೂಲ ಆಗುವಂತೆ ಇವತ್ತು ಲೋಕಾಪುರಕ್ಕೆ ನಿಂತಿದ್ದು ರೈಲನ್ನ ಮುಧೋಳ, ಜಮಖಂಡಿ, ರಬಕೈ, ಬನಹಟ್ಟಿ, ತೇರದಾಳ ಭಾಗದಾಗ ಕೆಲಸ ಪ್ರಾರಂಭಿಸಿದ ಬಿಟ್ಟು ಈಗ ಯಾದವಾಡಕ್ಕೆ ಕೆಲಸ ಮಾಡ್ತಿದ್ದೆ. ಅದರ ನಮ್ಗೆ ವಿರೋಧ ಐತಿ. ಯಾದವಾಡಕ್ಕೆ ಪ್ರಾರಂಭ ಮಾಡಲಿ, ಅದಕ್ಕೆ ನಾವು ಸಂತೋಷ. ಆದರೆ ಮುಧೋಳ, ಜಮಖಂಡಿ, ರಬಕೈ, ಬನಹಟ್ಟಿ ಈ ಭಾಗದಲ್ಲಿ ಜನರಿಗೆ ಅನುಕೂಲ ಆಗುವಂತ ಮಾರ್ಗ ಇತ್ತು. ಇಲ್ಲೇ ಕೂಡ ಕಾಮಗಾರಿ ಪ್ರಾರಂಭಿಸಿ
ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ.